ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ. ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಸರ್, ಹಾಗೆ ಸರ್. ಎಲ್ಲರಿಗೂ ನಮಸ್ಕಾರ. 134ನೇ ಜಯಂತ್ಯೋತ್ಸವ ಹಾಗೂ ಸಂವಿಧಾನ ದಿನಾಚರಣೆಯ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ನಾಡಿನ ಅತ್ಯಂತ ಹಿರಿಯ ರಾಜಕಾರಣಿ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಸಾಹೇಬ್ರವರು ಈ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀನಿ. Gandhinagar, and now we will chant Buddha Vandana. So everyone, ಎಲ್ಲರೂ ಕೈ ಜೋಡಿಸಿ ಮತ್ತು ಇದು ಲಿಸನ್ ವಿತ್ ವಿಸ್ಡಮ್ ಅಂಡ್ ಶ್ರದ್ಧೆಯಿಂದ ಇದು ಕೇಳಿಸ್ಕೊಳ್ಳಿ. ನಾವು ಈಗ ಪೂಜಾ ಪ್ರಾರ್ಥನಾ ಮಾಡ್ತೀವಿ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಇತಿಪಿಸೋ ಭಗವಾರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸಧಮ್ಮ ಸಾರಥಿ. ಸತ್ತಾದೇವ ಮನೋಸಾನಂ ಬುದ್ಧೋ ಭಗವಾಹಿ. ನಮೋ ತಸ್ಸ ಸಮ್ಮಾ ಸಂಬುದ್ಧಸ್ಸ. ಸ್ವಖಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ. ಯಹಿ ಪಾಸಿಕೋ ಬನಾಹಿಕೋ ಪಶ್ಚಾತ್ತಂ ವೇದಿತಬ್ಬೋ ವಿಜ್ಞೋಹಿತಿ. ನಮೋ ತಸ್ಸ ನಿಯಾನಿಕಸ್ಸ ಧಮ್ಮಸ್ಸ. ಸುಪರಿಪನ್ನೋ ಭಗವತೋ ಸಾವಕ ಸಂಘೋ. ಉಜುಪಟಿಪನ್ನೋ ಭಗವತೋ ಸಾವಕ ಸಂಘೋ. ನ್ಯಾಯಪಟಿಪನ್ನೋ ಭಗವತೋ ಸಾವಕ ಸಂಘೋ. ಸಾಮೇಚಿ ಪಟಿಪನ್ನೋ ಭಗವತೋ ಸಾವಕ ಸಂಘೋ. ಯದಿದಂ ಚತ್ವಾರಿ ಪುರಿಸ ಯುಗಾನಿ ಅಷ್ಟ ಪುರಿಸ ಪುಕ್ಕಲ. ಏಸಾ ಭಗವತೋ ಸಾವಕ ಸಂಘೋ. ಆಹುನೇಯೋ ಬಾಹುನೇಯೋ ದಕ್ಷಿಣೇಯೋ ಅಂಜಲಿ ಕರಣೇಯೋ. ಅನುತ್ತರಂ ಪುಣ್ಯಂ ಖೇತ್ತಂ ಲೋಕಸ್ಸಾತಿ. ನಮೋ ತಸ್ಸ ಅಟ್ಟಾರಿಯ ಪುಕ್ಕಲ ಮಹಾಸಂಘಸ್ಸ. ಏವಂ ಬುದ್ಧಂ ಸರಂತಾನಂದಂ ಸಂಘಂ ಚ ಭಿಕ್ಷವೋ. ಭಯಂ ವಾಚಂ ವಿತತಂ ವಾಲೋ ಮಹಂಸೋ ನಹೇ ಸತಿ. ಸಭ್ಯೇತಿಯೋ ವಿವರ್ಜಂತೋ ಸಬ್ಬರೋಗೋ ವಿನಾಶತೋ. ಮಾತೆ ಭವತು ಅಂತರಾಯ
सुखी दीर्घायुको भव अभिवादनशीलस्य नित्यं बुद्धपचायिनो चत्तारो धम्मा वर्धन्ति आयुवन्नो सुखं बलम् आयु आरोग्य संपत्ति सर्ग संपत्तिमेव च ततो निब्बान संपत्ति विनाते समिञ्जतोति साधु साधु साधु। ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಬುದ್ಧ ಧರ್ಮ ಪಡಿಸಿದಂತಹ ಮಹಾಬೋಧಿ ಸೊಸೈಟಿಯ ಭಿಕ್ಕುಗಳು ಈ ಕಾರ್ಯಕ್ರಮದಿಂದ ಅವರು ಹೋಗ್ಬೇಕಾಗಿರುವಂತಹ ಒಂದು ಇರೋದ್ರಿಂದ ಅವರು ತುಂಬಾ ಕೆಲಸ ಹಾಗೆ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಆಡುವುದು ಅಂತ ಕೇಳ್ತಾರೆ. ಖಂಡಿತವಾಗಿ ಅವರ ಅವಕಾಶ ನಮ್ಮ ಯಶಸ್ವಿ ಗುರಿ ಮೊದಲನೇದಾಗಿ ನಮ್ಮ ಕೇಂದ್ರ ಸಂಸ್ಥೆಯಾದಂಥ ಕೃಷ್ಣಯ್ಯನವರು ಮತ್ತು ಎಲ್ಲ ಸಹೋದ್ಯೋಗಿಗಳನ್ನು ಕೃಷ್ಣಪ್ಪ ಅಂತ ಹೇಳಿಸೋದನ್ನು ನಾನು ಹಾಕಿದ ಜಿಗಣಿಯನ್ನು ಹಾಗಾಗಿ ಮುದ್ರಾಗಿರಬಹುದು. ನಾನು ಈ ಸಾರಿ ಇಲ್ಲದೆ ಕಾಂಗ್ರೆಸ್ ಹಾಗಾಗಿ ನಾನು 2ನೇ ಸಾರಿ ನಾನು ಕೇಂದ್ರದಿಂದ ಸಾಲ ಸುಮಾರು 40 ಎಕರೆ ಗಿಣಿಯಲ್ಲಿ ಅದು ಸಲುವಾಗಿ ಹಾಸನದಲ್ಲಿ 1 ಎಕರೆ ಲ್ಯಾಂಡ್ ತಗೊಂಡಿದ್ದೀನಿ. ನಾನು KTP ಅದರಲ್ಲಿ ನಾನು ಕನ್ವರ್ಟ್ ಮಾಡಿ ಓಟಿಂಗ್ ಮಾಡಬೇಕಂತ ಮಾಡಿದೆ. ಓಟಿಂಗ್ ಮಾಡಿದ್ದೀನಿ. ಮಾಡಬೇಕಂತ ಮಾಡಿದೆ. ಸುಮಾರು ನಾನು ಯಾಕೆ ಎಲ್ಲ ವಿಷಯ ಏನಂತಂದ್ರೆ ಎಲ್ಲ ನಾನು ಸಪೋರ್ಟ್ ಮಾಡಿರೋಂಥದ್ದು. ಮೊದಲನೇದಾಗಿ ಏನಂತಂದ್ರೆ ನಮ್ಮದು ಮಾರ್ಕೆಟ್ ವ್ಯಾಲ್ಯೂ ಮಾಡ್ತಾರೆ. ನಾನು ಸುಮಾರು ಲ್ಯಾಂಡ್ ಇರೋದ್ರಲ್ಲಿ ಒಂದು 5 ಕೋಟಿಯಿಂದ 6 ಕೋಟಿ ರೂಪಾಯಿ ವ್ಯಾಲ್ಯೂ ಮಾಡ್ತಾರೆ.
ನಾನು ತಗೊಂಡಿರೋದು 2 ಕೋಟಿ 2 ಕೋಟಿ ತಗೊಂಡೆ. ಆಮೇಲೆ ನಮ್ಗೆ ಸಾಕಾಗಿಲ್ಲ, ಕೊರೋನಾ ಇಂದ ರೇಟ್ ರೈಸ್ ಆಯ್ತು ಅಂತ ಹೇಳಿ ನಾನು 3 ಕೋಟಿ ತಗೊಂಡೆ. 3 ಕೋಟಿ ತಗೊಂಡೆ. ಏನಾಯ್ತು, ನಾನು ಬಿಡುವಾಗ ಪ್ರಾಣೋಪಯೋಗಿತ್ತು ಡೇಟ್ ಇತ್ತು. ಆ ಪ್ರಾಣೋಪಯೋಗಿ ಡೇಟ್ ಇದ್ದಾಗ ಲೋನ್ ಸ್ಯಾಂಕ್ಷನ್ ಆಯಿತು, ರಿಲೀಸ್ ಆಗೋ ನಾನು ಡೇಟ್ ಕ್ಲೋಸ್ ಆಗಬೇಕು. ತಿರುಗಿ ಅದೇ ನನ್ನ KDBಯಿಂದ ಲೋನ್ ಪ್ಲಾನ್ ಮಾಡಿಸ್ಕೊಂಡು ಬಂದಾಗ ನಾನು ತಿರುಗಿ 6 ತಿಂಗಳು ಲೇಟ್ ಆಯಿತು. ದಯವಿಟ್ಟು ಇದೆಲ್ಲ ನಮ್ಮ ಆಫೀಸರ್ಸು ಮತ್ತು ನಮ್ಮ MD ಸಾಹೇಬರು ಇದು ನನ್ನ ಅದೇ ಪ್ಲಾನ್, ಅದೇ ಬಿಲ್ಡಿಂಗ್, ಅದೇ ದುಡ್ಡು ತಿರುಗಿ ನಾನು ಯಾಕೆ ಹೋಗ್ಬೇಕು ಸರ್? ದಯವಿಟ್ಟು ನಾನು ನೀನು ಮಾತು ಮಾಡಿ ದಯವಿಟ್ಟು ಅದನ್ನೆಲ್ಲ ಎಕ್ಸೆಂಪ್ಷನ್ ಕೊಡ್ಬೇಕಂತ ನಾನು ಒಂದು ಮನವಿ. ಮತ್ತೆ ಒಂದು ರೇಟಿಂಗ್ ಮಾಡಿದ್ರೆ ನಮ್ಮ KSFC ಒಂದು ರೇಟಿಂಗ್ ಮಾಡಿದ್ರೆ ಏನಂತಂದ್ರೆ, ನೀವು ಡಾಕ್ಯುಮೆಂಟ್ ಇದ್ದಾರೆ, ಟೆಕ್ನಿಕಲ್ ಆಫೀಸರ್ ಇದ್ದಾರೆ, ಲೀಗಲ್ ಆಫೀಸರ್ ಎಲ್ಲ ಇದ್ದಾರೆ. ತಿರುಗಿ ಅಗೇನ್ ನಾನು ಯಾವುದೋ ಒಂದು ರೇಟಿಂಗ್ ಕಂಪ್ನಿ ಅಂತ ಹೋಗ್ತೀನಿ, ನಾನು ಅವ್ರಿಗೆ 50,000 ರೂಪಾಯಿ ಫೀಸ್ ಕಟ್ಟಬೇಕು. ಅವರು ನನಗೆಲ್ಲ ಸ್ಯಾಂಕ್ಷನ್ ಮಾಡುವಲ್ಲ, ನನಗೆ ಡಾಕ್ಯುಮೆಂಟ್ ಕೊಡಬೇಕಾದ್ರೆ ಅವರು 2 ತಿಂಗಳು 3 ತಿಂಗಳು 15 ಜನ ಒಂದು ಸರ್ತಿ ಅಲ್ಲೂ ನನಗೆ 1-2 ತಿಂಗಳು ಹೋಗ್ತದೆ. ದಯವಿಟ್ಟು ಇದನ್ನ ರಿಲ್ಯಾಕ್ಸೇಷನ್ ಮಾಡ್ತೀನಿ. ನಮ್ಮ ಮೇಲೆ ಸರ್ಕಾರದಲ್ಲಿ ಕೂಡ ನಮ್ಮ MD ಸಾಹೇಬ್ ನೋಟ್ ಮಾಡ್ಕೊಳ್ಳಿ. ನನ್ನ ಸರ್ಕಾರದಲ್ಲಿ ಕೂಡ ಸಿದ್ದರಾಮಯ್ಯ ಸಾಹೇಬ್ ಹತ್ರ ಮಾತಾಡಿ ನಾನು ಇದಕ್ಕೆ ಮಾಡುವಂತ ಕೆಲಸ ಮಾಡ್ತೇನೆ. ಮತ್ತೆ ಸರ್ ಇನ್ನೊಂದು ಏನಂತಂದ್ರೆ, ಆಮೇಲೆ ಇದು ನಮ್ಮ ಸ್ಟಾಫ್ ಸರ್ KSFC ಸ್ಟಾಫ್ ಇಲ್ಲದೆ ಟೆಕ್ನಿಕಲ್ ಆಫೀಸರ್ ಈಗಲೂ ಇಲ್ಲ ಸರ್. ಇತರ ಕಡೆ ಎಲ್ಲಿದ್ದಾರೆ ಗೊತ್ತಿಲ್ಲ. ನಮ್ಮ ಸುಮಾರು ಅವರು ರಿಟೈರ್ಡ್ ಆಗಿ ನಾನೆಲ್ಲ ಸಹಾಯ KSFC ಜೇನಾದಲ್ಲಿ ಅವರೆಲ್ಲ ವರ್ಷ ನಾನು ಮರ್ಬಿಟ್ಟಿದ್ದೀನಿ. ರಾಮಸ್ವಾಮಿ ಅವರು ನಮಗೆ ನೇನಾದಲ್ಲಿ ಸಹಾಯ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸ್ಟಾಫೇ ಇಲ್ಲ ಸರ್. KSFC ಎಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ನಮ್ಮ ನೋಡಿ ನನಗೆ ಸ್ಟಾಫ್ ಇಲ್ಲ. ನನಗೆ 1 ವರ್ಷ ಸಪೋರ್ಟ್ ಪಟ್ಟಿದ್ದೀನಿ ಹಾಸನದಲ್ಲಿ. ನೀವು ಸ್ಟಾಫ್ ಕೊಡಿ ದಯವಿಟ್ಟು. ನಾವು ಸರ್ಕಾರ ಸುಮಾರು ಕಾರ್ಯಗಳು ಕೊಟ್ಟಿದ್ದಾವೆ, ಇಂಟ್ರೆಸ್ಟ್ ಕಮ್ಮಿ ಕೊಡ್ತೀರಾ, ಮಹಿಳೆ ಕೊಟ್ಟಿದ್ದೀರಾ, ನಮಗೆ ಕೊಟ್ಟಿದ್ದೀರಾ, ಎಲ್ಲರೂ ಕೊಟ್ಟಿದ್ದೀರಾ. ನೀವು ಸ್ಟಾಫ್ ಕೊಡ್ಬೇಕು ದಯವಿಟ್ಟು. ಕುತ್ಕೊಂಡ್ಬಿಟ್ಟು ಯಾರೋ ಒಬ್ಬರಿಗೆ ಬರ್ತೀವಿ ನನಗೆ ಸರ್ ತುದಿ ಫ್ರಾಗ್. ನಾನು ಸುಮಾರು 1 ವರ್ಷ ಲಾಸ್ ಆಗಿದ್ದೀನಿ. 1 ವರ್ಷ ಲಾಸ್ ಆಗಿದ್ದೀನಿ. ನನಗೆ ಏನಾಯ್ತು ನೋಡಿ, ನಾನು ಮಾರ್ಬಲ್ ಹೋಟೆಲ್ ಕಟ್ಟುವಾಗ ನಾನು ಟೈಲ್ಸು ನನಗೆ 5 ಲಕ್ಷ ರೂಪಾಯಿ ಜಾಸ್ತಿ ಆಯಿತು. 1 ತಿಂಗಳಲ್ಲಿ 2 ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಜಾಸ್ತಿ ಆಯಿತು. ನಾನು ಯಾರು ಕೊಡ್ತೀನಿ? ಅದೇ ರೇಟ್ ಕೊಡ್ತೀನಿ. ನೀವು ಅವ್ನು ಲಿಫ್ಟ್ ತಗೊಂಡಿದ್ದೆ, ಲಿಫ್ಟ್ ನಾನು 10 ಲಕ್ಷ ತಗೊಂಡಿದ್ದೆ, 13 ಲಕ್ಷ ಆಗಬೇಕು. ನೀವು ಲೇಟ್ ಕೊಟ್ಟಿದ್ದೆ ರಿಲೀಸ್ ಮಾಡಿದ್ದಕ್ಕೋಸ್ಕರ. ದಯವಿಟ್ಟು ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಸರ್. ಇವನ್ನೆಲ್ಲ ನೋಡಿ ಮಾಡಿ. ಇಲ್ಲ ನನ್ನಂತ ನೋಡಿ, ನೀವು ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಇಂಥ ಡೇಟಲ್ಲಿ ನೀವು ಏನು ದುಡ್ಡು ಕಟ್ಟಬೇಕು, ನಾವು ಡೇಟ್ ಲಿಮಿಟ್ ಇದೆಯಲ್ಲ, ನಾವು 8 ವರ್ಷದಲ್ಲಿ ಮುಗಿಸ್ಬೇಕು ಲೋನ್ ಅಂತ ಇದೆ. ನೀವು ನಮಗೆ ಪೇಮೆಂಟ್ ಸ್ಟಾರ್ಟ್ ಮಾಡಿ, ಪೇಮೆಂಟ್ ಸ್ಟಾರ್ಟ್ ಮಾಡ್ಬೇಕು. ನೀವು ನಾನು ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾ? ಇನ್ಸ್ಟಾಲ್ಮೆಂಟ್ ನಾನು ಓಪನ್ ಆಗಲಿಲ್ಲ, ನೀವು ಕೊಡೋದು ಲೇಟ್ ಆಗ್ತದೆ. ಕೊಡೋದಕ್ಕೆ ನಾನು ಏನು ಇನ್ಸ್ಟಾಲ್ಮೆಂಟ್ ಕಟ್ಟೋ ಸರ್? ದಯವಿಟ್ಟು ಈ ಟೆಕ್ನಿಕ್ ಪಾಯಿಂಟ್ಗೆಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಇವೆಲ್ಲ ಕೊಟ್ಟರೆ ನಮ್ಮಂತವ್ರು ಇನ್ನೂ ಬೆಳೀತಾರೆ, ಸಹಾಯ ಆಗ್ತದೆ ಅಂತ ಹೇಳ್ತಾ ನನಗೆ ವಿಶೇಷವಾದ ನಾನು ಆಕ್ಚುಲಿ ಹಾಸನ ಬಂದಿದ್ದು ಇದಕ್ಕೋಸ್ಕರ ಕಾರ್ಯಕ್ರಮ. ಪಾಪ ನನಗೆಲ್ಲ ತುಂಬ ಸ್ಟಾಫ್ ಸಹಾಯ ಮಾಡಿದ್ದಾರೆ. ಬಿಜಾಪುರದಿಂದ ಬಂದಂತಹ ರೇಣುಕಾ ಬನ್ನಿ ದಯವಿಟ್ಟು ರೇಣುಕಾ ಮೇಡಮ್ ಬನ್ನಿ. ಬಿಜಾಪುರದಿಂದ ಯಶಸ್ವಿ